ಇವನು ಅಷ್ಟೇ ಬುಧವಾರ ಸಂತೆಗೆ ಹೋಗ್ಬಿಟ್ಟು ಬೀಜ ಇವ್ರದ್ದು ಮತ್ತೆ ಇನ್ನೊಂದು ತುಂಬಾ ಇಂಟ್ರೆಸ್ಟಿಂಗ್ ಏನಂದ್ರೆ ಇವ್ರದ್ದು ಹಾಗಲಕಾಯಿ ಬಳ್ಳಿಯಲ್ಲಿ ಹಾಗಲಕಾಯಿ ಆಗಿದೆ. ಎಲ್ರಿಗೂ ನಮಸ್ತೆ. ನನಗೆ ಒಂದು ದೊಡ್ಡ ಕನಸು ಚಿಕ್ಕದ್ರಿಂದ. ನಾನು ಹೊಲದಲ್ಲಿ ಕೆಲಸ ಮಾಡೋದು, ನನ್ನ ಹೆಂಡತಿ ಈ ಥರ ಬಾಸ್ಕೆಟ್ ಎತ್ಕೊಂಡು ಬರೋದು, ನಾವು ಅದಕ್ಕೆ ತರಕಾರಿ ತೆಗೆದೆಲ್ಲ ಹಾಕಿ ಮನೆಗೆ ಹೋಗಿ ಅಡುಗೆ ಮಾಡ್ಕೊಂಡು ತಿನ್ನೋದು. ಅಡುಗೆ ನೀನೇ ಮಾಡ್ತೀಯಾ? ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ನಮ್ಮ ಟೀಮ್ ಅವರಿಗೆಲ್ಲ ಒಂದು ಚಾಲೆಂಜ್ ಕೊಟ್ವಿ. ತರಕಾರಿ ಬೆಳೆಸುವ, ನಮ್ಮದು ಓನ್ ತರಕಾರಿಗಳನ್ನ ನಾವೇ ಬೆಳೆಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರ್ಬೋದು, ವಿತೌಟ್ ಎನಿ ಲೈಕ್ ಕೆಮಿಕಲ್ಸು ಎಲ್ಲ ಇಟ್ಕೊಂಡು. ನೋಡಿ ಎಲ್ಲ ಓಡಾಡ್ತಾ ಇದ್ದಾರೆ, ಬಿಸಿ, ತರಕಾರಿ ತೋಟದ್ದು ಬಿಸಿ. ಸೊ ಹಾಗೆ ಒಂದು ಪ್ಲ್ಯಾನ್ ಮಾಡ್ಕೊಂಡ್ವಿ ಇವತ್ತು. ಅವತ್ತು ಲೈಕ್ ಬೇರೆ ಬೇರೆ ಕನ್ಫ್ಯೂಸ್ ಆಗ್ತದೆ, ಯಾಕಂದ್ರೆ ತರಕಾರಿದು ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ, ಯಾವ ತೋಟಕ್ಕೆ ಫಸ್ಟ್ ಹೋಗಲಿ ಅಂತ. ಸೊ ಟೀಮಿಗೆ ನೋಡಿ ಅಲ್ಲಿ ನೋಡಿ ಓಕೆ, ವಾಟರ್ ಪಾಟ್ ಅಂದರೆ ನಾವೆಲ್ಲ ಈಗ ಏನಂದರೆ ನಮ್ಮ ಫುಡ್ನ ನಾವೇ ಬೆಳ್ಕೊಳ್ಳೋದು ಒಂದು ನಮ್ಮ ಒಂದು ಕಾನ್ಸೆಪ್ಟು. ಅಕ್ಕಿನೂ ಬೆಳೆಸ್ತೀವಿ. ಫಸ್ಟ್ ಈಗ ತರಕಾರಿ ಬರಲಿ ಆಯಿತಾ, ಅಲ್ಲಿಗೆ ಪೇಟೆಗೆ ಹೋಗ್ಬಿಟ್ಟು ಬೇರೆ ಬೇರೆ ವಿಧವಾದ ತರಕಾರಿಗಳು ಆರ್ಗ್ಯಾನಿಕ್ ಎಲ್ಲ ತಂದು ಚೆನ್ನಾಗಿ. ಈಗ ನೀವು ರೀಸೆಂಟಾಗಿ ನಮ್ಮ ವೀಡಿಯೋ ಎಲ್ಲ ನೋಡಿರ್ಬೋದು, ಎಲ್ಲರೂ ಅಷ್ಟು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿ ಎಲ್ಲ ಓಡಾಡಿಕೊಂಡು ಬ್ಲೇಸರ್ಸ್ ಎಲ್ಲ ಹಾಕೊಂಡು, ಅದರಿಂದ ನಮ್ಮ ಫುಡ್ಡು ಕೂಡ ಚೇಂಜ್ ಆಗಿದೆ. ಹಾಗೆ ಇವತ್ತಿಂದ ಇನ್ನೂ ಚೇಂಜ್ ಆಗುತ್ತೆ, ಯಾಕಂದರೆ ಎಲ್ಲರೂ ತರಕಾರಿ ತೋಟಕ್ಕೆ ಹೋಗಿ ನಾವು ತರಕಾರಿ ಕಲೆಕ್ಟ್ ಮಾಡ್ಕೊಂಡು ಬರ್ತೀವಿ. ನೋಡಿ ಎಷ್ಟಿದೆ, ಇದು ಸಾಕಾಗುತ್ತೆ, ಇನ್ನೊಂದು ಎರಡು ಬೇಕಾ? ಸದ್ಯಕ್ಕೆ ಸಾಕಲ್ಲ. ಓಕೆ, ಹೇಗೆ ಅನಿಸ್ತಾ ಇದೆ ಕೋಕಿ ಒಂದು ತರಕಾರಿ? ನಿನ್ಗೆ ಹೇಗೆ ಅನಿಸ್ತು? ನೀನು ಯಾವ ಟೀಮ್ ಹೇಳು? ಪುನೀತದ ಟೀಮ್. ಓಕೆ, ಹೇಗನ್ಸ್ತು ನಿಮ್ಮ ತರಕಾರಿ ತೋಟದಲ್ಲಿ ಯಾವುದೆಲ್ಲ ಬಂದಿದೆ ಈಗ? ಹೌದಾ? ಓಕೆ, ಮಾಡಿದ್ವಿ ಟೀಮಲ್ಲಿ, ಇದು ಸೆಕೆಂಡ್ ಟೈಮ್. ಎಸ್, ಸಾಗರ್ ಬಾ. ಸಾಗರ್ ಇವನು ಅಷ್ಟೇ ಬುಧವಾರ ಸಂತೆಗೆ ಹೋಗ್ಬಿಟ್ಟು ಬೀಜ ಗಿಡ ಎಲ್ಲ ತಂದಿದ್ದಾನೆ. ಸೊ ಹೌ ಡು ಯು ಫೀಲ್ ಸಾಗರ್? ಒಂದು ಕೈಯಿಂದ ನೆಟ್ಟು ಬಾ ಹೇಗೆ ಫೀಲ್ ಆಗ್ತಾ ಇದೆ? ಹೌ ಡು ಯು ಫೀಲ್? ಖುಷಿಯಾಗಿದೆ. ಎಲ್ಲ ತಿಂದ್ಬಿಟ್ಟು ಕೋಳಿ ತರಕಾರಿ ತಿನ್ನುತ್ತಾ? ಹೌದಾ? ಇಲ್ಲ, ಏನೋ ಒಂದು ಈಗ ಏನು ತರಕಾರಿ ತೋಟ ಇಲ್ವಾ ನಿಮ್ದಾಗ? ಇದೆ ಸರ್, ಚೆನ್ನೈ ತರಕಾರಿ ತೋಟ. ತೋರಿಸು ನಿಮ್ಮ ತರಕಾರಿ ತೋಟ ಹೇಗಿದೆ ಅಂತ, ಒಂದು ಕ್ಯೂರಿಯಾಸಿಟಿ. ಬಟ್ ಹೇಗಿತ್ತು ನಿನಗೆ ಅಂದ್ರೆ ಆ ತರಕಾರಿ ಗಿಡ ತಂದು ನೆಡೋದು ಒಂಥರ ಹೇಗೆ ಫೀಲ್ ಆಯ್ತು? ವಿಡಿಯೋ ಮಾಡುವಾಗ. ಓಕೆ, ನೀವಿಬ್ರು ಸೇರ್ಕೊಂಡು ನೆಟ್ಟಿದ? 3 ಜನ. ಎಷ್ಟು ಬಂತದು? ವಿಡಿಯೋ ಇದೆ ಅವ್ರ ಹತ್ರ. ವಿಡಿಯೋ ಇದೆಯಾ? ವಿಡಿಯೋದಲ್ಲಿ ನೋಡ್ಕೊಳ್ಳಿ. ಬಟ್ ಎಲ್ರಿಗೂ ಹೇಳಿ ಈ ಥರ ಬೆಳೆಸ್ಬೇಕು ನೀವು ತೋಟ ತರಕಾರಿನ. ಎಲ್ಲ ತರಕಾರಿ ಗಿಡ ಬೆಳೆಸಿ, ಆಮೇಲೆ ಅದರಿಂದಲೇ ತರಕಾರಿ ತಗೊಂಡು ಊಟ ಮಾಡಿ. ಆಯ್ತು, ಮಧ್ಯಾಹ್ನ ಅಷ್ಟೇ ಸಾಗರ್ ಬೆಳೆಸಿ ತರಕಾರಿ ತಿಂತೀವಿ. ಓಕೆ, ಈಗ ನೆಕ್ಸ್ಟ್ ಇನ್ನು ಯಾರ ಇಂಟರ್ವ್ಯೂ ಮಾಡೋಣ? ನಿಮ್ಮ ತೋಟದಲ್ಲಿ ನಿಮ್ಗೆ ಯಾರು ಟೀಮ್? ನಾನು ದಿವ್ಯ ಮತ್ತೆ ಬನ್ನಿ. 3 ಜನರು. ಹೇಗಿದೆ ನಿಮ್ಮ ತರಕಾರಿ ತೋಟ? ಹೇಗಿತ್ತು ಎಕ್ಸ್ಪೀರಿಯನ್ಸು? ಜಾಗದಲ್ಲಿ ಹಾಕಿದ್ವಿ, ಎಲ್ಲ ಸ್ವಲ್ಪ ಮೇಲೆ ಹಾಕಿದ್ವಿ. ಇವ್ರು ಹೆಂಗೆ ಹುಡುಕಿದ್ದಾರೆ ಜಾಗ ಅಂದರೆ, ನಾಳೆ ದಿವಸ ಏನಾದರೂ ಬಂದ್ಬಿಟ್ಟು ಇವರು ಇದಕ್ಕೆ ಯಾರಾದ್ರು ಬೇಲಿ ಹಾಕ್ಬಿಟ್ಟು RTC ಮಾಡಿಬಿಟ್ರೆ ಅಂತ ಹೇಳ್ಬಿಟ್ಟು ಎಲ್ಲೋ ಈ ನಾಯಿ ಮರಿ ಹಾಕ್ಬೇಕಾದ್ರೆ ಹುಡುಕುತ್ತಲ್ಲ ಜಾಗ, ಹಂಗೆ ಹುಡುಕಿದೆ. ಹೋಗ್ಬಿಟ್ಟು ಎಲ್ಲೋ ಒಂದು ಕಡೆ ಹುಡುಕಿ ಅದಕ್ಕೆ ನಾವು ಹುಡುಕ್ಬೇಕು ತೋಟ ಇಲ್ಲಿದೆ ಅಂತ. ಸೂಪರ್, ಅದೊಂದು ಎಕ್ಸೈಟ್ಮೆಂಟ್ ಇದೆ. ಈಗ ಕೈಯಲ್ಲಿ ಏನಿದೆ ಅದು ನೋಡಿ ನೀವು ಬೆಳೆಸಿರೋದಾ? ಹೌದು ಸರ್. ಸಾಗರ ಮೇಲೆ ಪ್ರಮಾಣ ಮಾಡು. ಬೀನ್ಸ್ ನಟ್ಟಿದ್ವಿ ಸರ್, ಬಂದಿದ್ದು ರೆಡಿ ಫಿಂಗರ್. ಬನ್ನಿ, ನಿಮ್ದು ಟೀಮು ಮಾತಾಡಿದ್ರಲ್ಲ ಇವರು, ನಿಮ್ಮ ಟೀಮ್ ಮಾತಾಡಿದ್ರು. ನಿಮ್ದೇನಾದ್ರೂ ಬನ್ನಿ, ನೀವು ಬನ್ನಿ ನಿಂತ್ಕೊಳ್ಳಿ. ನಿಮ್ಗೆ ನಿಮ್ಮ ತರಕಾರಿ ತೋಟ ಇಲ್ಲಿ ಕೌಂಟಿನೇ ಮಾಡಿದ್ವಿ. ಹೌದಾ? ವೆಜಿಟೇಬಲ್. ಹೇಗೆ ಅನಿಸ್ತಾ ಇದೆ ಇದೊಂದು ಫೀಲಿಂಗು? ನಾವು ಬೆಳೆಸಿರೋ ಫುಡ್ನ ನಾವೇ ತಿನ್ನೋದು ಅಲ್ವಾ? ತಿನ್ನೋದಿಲ್ಲ, ನೀವು ತಿನ್ನೋದಿಲ್ಲ. ಇವ್ರು ತರಕಾರಿ ತಿನ್ನಲ್ಲ. ಇವ್ರಿಗೆ ತರಕಾರಿ ಬದಲಿಗೆ ಇವರಿಗೆ ಬೇರೆ ಏನೇನೋ ತಿಂತಾರೆ, ಬಟ್ ತರಕಾರಿ ತಿನ್ನೋದು ಸ್ವಲ್ಪ ಕಡಿಮೆ. ಅವರು ಆದರೂ ತುಂಬ ಒಳ್ಳೆಯದು, ಆರೋಗ್ಯದ ಬಗ್ಗೆ ತುಂಬ ಅವರು ಕಾಳಜಿ ವಹಿಸ್ಕೊಳ್ತಾರೆ. ಸೊ ಬಂದಿದೆಯಾ ತರಕಾರಿ ಗಿಡ? ಓಕೆ, ಸೂಪರ್. ನೆಕ್ಸ್ಟ್ ನಮ್ಮ ಇನ್ನೊಬ್ರು ಇದ್ದಾರೆ ನೋಡಿ ಇಲ್ಲಿ, ನಳಿನಿ ಅವರು. ಬನ್ನಿ ನಳಿನಿ ಅವರು, ನಿಮ್ಮದು ತರಕಾರಿ ಗಿಡ. ಇವ್ರದ್ದು ಮತ್ತೆ ಇನ್ನೊಂದು ತುಂಬ ಇಂಟ್ರೆಸ್ಟಿಂಗ್ ಏನಂದರೆ, ಇವ್ರದ್ದು ಹಾಗಲಕಾಯಿ ಬಳ್ಳಿಯಲ್ಲಿ ಹಾಗಲಕಾಯಿ ಆಗಿದೆ. ಬಂದ್ಬಿಟ್ಟು ಟೀಮಿಗೆಲ್ಲ ಹೇಳೋದು. ಆಗ ನಾವು ಹೇಳಿದ್ವಿ, ಹಾಗಲಕಾಯಿ ಬಳ್ಳಿಯಲ್ಲಿ ಏನಾದ್ರು ಗ್ರೇಪ್ಸ್ ಆದರೆ ನಾವು ಶಕ್ತಿ ಪೇಪರ್ನವ್ರನ್ನ ಕರೆಸಿ ಅದೊಂದು ಫೋಟೋ ಎಲ್ಲ ತೆಗೆದು ಇವ್ರ ಹೆಸರು ನೋಡಿ ಈ ಥರ ವಿಚಿತ್ರ ಆಗಿದೆ ಅಂತ. ಬನ್ನಿ ಹಾಗೆ ಹೇಗೆ ಅನಿಸ್ತು ನಿಮಗೆ ಹಾಗಲಕಾಯಿ ಬಳ್ಳಿಯಲ್ಲಿ ಹಾಗಲಕಾಯಿ ಆಗಬೇಕಾದ್ರೆ?
ಫೀಲ್ ಆಸಮ್ ಆಗಿದೆ. ಅಂದರೆ ಹಾಗಲಕಾಯಿ ಅಂದರೆ ಎಷ್ಟು ಹಾಗಲಕಾಯಿ ಆಯ್ತು ಅದರಲ್ಲಿ? 6. ಇವ್ರ ಮನೆ ಮುಂದೆ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ಈ ಗಿಡಗಳನ್ನ. ಯಾವ ಥರ ಅಂದರೆ ಚಿಕ್ಕ ಚಿಕ್ಕ ಬಾಕ್ಸಲ್ಲಿ ಗ್ರೋ ಬ್ಯಾಗ್ ಅಂತೆಲ್ಲ. ಸೊ ನಿಮ್ಗೆ ಹೇಗೆ ಅನಿಸುತ್ತೆ ಈ ಒಂದು ಕಂಪ್ಲೀಟ್ ಪ್ರೋಸೆಸ್ ನೆಟ್ಟು? ನಿಮ್ಮ ತರಕಾರಿ ನೀವೇ ನೆಡ್ತಾ ಇದ್ದೀರಾ ಮನೇಲಿ? ಅದೇ ನಮಗೀಗ ಪುದೀನ ಆಗಿರ್ಬೋದು, ಮತ್ತು ಹಾಗಲಕಾಯಿ, ಬೀನ್ಸ್, ಟೊಮೆಟೊ ಇದೆಲ್ಲ ನಟ್ಟಿದ್ದೀನಿ. ಚೆನ್ನಾಗಿ ಬರ್ತದೆ. ಈಗ ಇಲ್ಲಿ ಕೌಂಟಿಯಲ್ಲಿ ನೆಟ್ಟಿರೋದು ಎಷ್ಟು ಬಂದಿದೆ? ಕೌಂಟೆಲ್ಲ ಇನ್ನೂ ನಡ್ಬೇಕು. ಓ ಇವ್ರು ಇನ್ನೂ ಇವ್ರು ಸ್ವಲ್ಪ ರಜದಲ್ಲಿ ಇದ್ರು. ನಡೀಲಿರ್ಲಿಲ್ಲ. ಓಕೆ ಆಯ್ತು. ಇವರೊಬ್ರು ಮಾದರಿ ಮಹಿಳೆ ಆಗ್ತಾರೆ ನೆಕ್ಸ್ಟು. ಇವ್ರನ್ನ ನೋಡಿ ನಾವೆಲ್ಲ ಕಲಿತೀವಿ ಅಲ್ಲ, ನಾವೆಲ್ಲ ಒಂದು ಕಲಿತೀವಿ. ಯಾಕಂದ್ರೆ ಇಂಟರ್ವ್ಯೂ ಮುಗ್ದಿಲ್ಲ ನೋಡಿ, ಈಗಲೇ ಮಾದರಿ ಮಹಿಳೆ ಓಡೋಗ್ತಾ ಇದ್ದಾರೆ. ಇನ್ನೇನಾದ್ರೂ ಸಕ್ಸಸ್ಫುಲ್ ವಿಮೆನ್ ಇನ್ನೊಬ್ರು ಇದ್ದಾರೆ ಸರ್, ಇನ್ನೊಬ್ರು ವೆರಿ ಸಕ್ಸಸ್ಫುಲ್. ಬಾ ಸೋಮ, ಬಾ ಕ್ಯಾಮರಾ ಏನಾಗಿದೆ ಸರ್? ಯಾಕಂದ್ರೆ ಇವರು ತರಕಾರಿ ನೆಟ್ಟು ಸೊಂಟ ಎಲ್ಲ ಅವ್ರಿಗೆ ಸ್ವಲ್ಪ ಇದಾಗಿದೆ. ಸೋಮ, ನೀನೀಗ ತರಕಾರಿ ನೆಟ್ಟಿದೆಯಲ್ಲ, ಆ ಗಿಡ ಯಾರು ನಿಮ್ಮ ಟೀಮ್ ಅವರು? ರಾಜಶೇಖರ್. ಒಂದು ಡೈಲಾಗ್ ಹೇಳ್ದ. ನಾನು ಹೋಗಿ ಕೇಳಿದೆ, ಗಿಡ ಇಲ್ಲಿ ಸೋಮ ಅಂದ್ಬಿಟ್ಟು, ಇಲ್ಲ ಮ್ಯಾಮ್ ಜಾಗ ತಗೊಂಡ್ಮೇಲೆ ನಾನು ಈಗ ನೀವು ಸಕ್ಸಸ್ ಮಾಡ್ಬೇಕಾ? ಅಂದ್ರೆ ಎಲ್ಲ ಇಟ್ಕೊಂಡು ಇಷ್ಟೊಂದು ವಿಶಾಲವಾದ ಜಾಗ ಇದೆಯಲ್ಲ. ಅವ್ರದ್ದೆಲ್ಲ ಆದ್ಮೇಲೆ ನಾವು ಹೊಸದಾಗಿ ಬೆಳೆಸೋದು. ಈಗ ಸದ್ಯಕ್ಕೆ ನಿಮ್ಮ ತರಕಾರಿ ತೋಟದಲ್ಲಿ ಏನಾಗಿದೆ? ಸರ್ವೆ ಆಡಿ ಫೈನಲ್ ಸರ್ವೆ ಆಗಿದೆ. ಆರ್ಟಿಸಿ ರಿಜಿಸ್ಟ್ರೇಷನ್ ಆದ್ಮೇಲೆ ಒಂದು ಬೀಜ ಹಾಕೋದು. ಅದೇ ನಾವೀಗ ತಾಲೂಕು ಬೀಜಗಳೆಲ್ಲ ತಂದು ಇಟ್ಕೊಂಡಿದ್ದೀವಿ. ಬೀಜಗಳು ಇಟ್ಟಿದ್ದ ಜಾಗದಲ್ಲೇ ಬೆಳೆದು ಬಿಡ್ಬೋದು. ಅದಕ್ಕೆ ಡೈಲಿ ನೋಡ್ತಾ ನೀನು ಲೈಫಲ್ಲಿ ಬೀಜನ ಎಷ್ಟು ನೋಡ್ತಾ ಇದ್ರು ಆಗಲ್ಲ, ಅದನ್ನೋಗಿ ನೆಡಬೇಕು. ನೆಟ್ಟು ನೀರು ಹಾಕಿ ಬೆಳೆಸಿ ಗೊಬ್ಬರ ಹಾಕಿ ಎಲ್ಲ ಮಾಡಿದ್ರೆ ಅದು ಬರೋದು. ಬೆಳೆಸ್ತೀನಿ ಸರ್, ಪಕ್ಕ ಬೆಳೆಸ್ತೀನಿ. ಮಾತಾಡದೆ ಡೇಂಜರ್ಸ್ ಅನಿಸ್ತಾ ಇದೆ. ಓಕೆ, ಈಗ ಫೈನಲ್ ಏನು ಕನ್ಕ್ಲೂಷನ್? ಇಲ್ಲ, ಹಾಕ್ತೀವಿ ಬೀಜಗಳೆಲ್ಲ ಹಾಕಿ ಒಂದು ವಾರದಲ್ಲಿ ನಿಮಗೆ ಒಂದು ವಾರದಲ್ಲಿ ಬರುವಂತ ಅದೇ ಸ್ವಲ್ಪ ಮೊಳಕೆ ಬರ್ತದೆ. ಸ್ವಲ್ಪ ಮೊಳಕೆ. ಓಕೆ, ಈಗ ಫಸ್ಟ್ ಯಾವ ತೋಟಕ್ಕೆ ಹೋಗುವ? ನಮ್ಮ ತೋಟ ಬನ್ನಿ. ಮತ್ತೆ ನಮ್ದು ದಾಸದು, ಆ್ಯಕ್ಚುಲಿ ನಂದು ಅವಿನಾಶದ್ದು ಒಂದು ಮಿನಿಮಮ್ ಇದು ಇರ್ಬೋದು. ದಾಸದು ಒಳ್ಳೆ ಕಾಂಟ್ರಿಬ್ಯೂಷನ್ ಇದೆ, ಬನ್ನಿ ತೋರಿಸ್ಕೊಡ್ತೀನಿ. ಬ್ರೊಕೊಲಿ ಸೀಡ್ಸ್ ಕೊಟ್ಟಿದ್ದಾರೆ. ಹೌದು ಬ್ರೊಕೊಲಿ ನೋಡಿ, ಇಲ್ಲಿ ನಮ್ಮದು ಬ್ರಿಂಜಾಲೆಲ್ಲ ನೆಟ್ಟಿದ್ದೀವಿ, ತುಂಬ ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ಇಲ್ಲಿ ಕಬ್ಬು ನಮ್ಮ ಮಾವ ಕೊಟ್ಟಿದ್ದು ಕಬ್ಬು ತಿನ್ನೋಕ್ಕೆ ಅಂತ ಸ್ವಲ್ಪ ತಿಂದ್ಬಿಟ್ಟು ಬಾಕಿ ನೆಟ್ಟಿದ್ದೀವಿ, ಅದು ಬರ್ತಾ ಇದೆ ನೋಡಿ. ಇರುವೆ ಈಗ ಅಲ್ಲಿ ಕಬ್ಬು ತಿಂತಾ ಇದೆ. ನಮ್ಮದೊಂಥರ ಕಬ್ಬಿನ ತೋಟ ಆಗಿಬಿಡುತ್ತೆ ಇದು. ಆಮೇಲೆ ಇಲ್ಲಿ ಬಂದುಬಿಟ್ಟು ನೋಡಿ ಸೌತೆಕಾಯಿ, ಹಾಗಲಕಾಯಿ ಎಲ್ಲ ಬರ್ತಾ ಇದೆ. ಆಮೇಲೆ ಇದಕ್ಕೇನು ಹೇಳೋದು, ನೂಕೋಲು. ಆಮೇಲೆ ಅಲ್ಲಿ ನೋಡಿ ಅದೆಂತ ಕೋಕೋದ್ರದ್ದು ಹೆಸರು? ಬಸಳೆ ಸೊಪ್ಪು. ಇದು ನಮ್ಮ ತರಕಾರಿ ತೋಟ. ಸೊ ಇನ್ನು ಇದೀಗ ಉದ್ದ ಬಂದು ಬೆಳೆದೆಲ್ಲ ಸದ್ಯಕ್ಕೆ ಸಿಗುತ್ತೆ, ಬಟ್ ನಮಗಿಂತ ಎಕ್ಸ್ಪರ್ಟ್ಸ್ ಬೇರೆಯವರು ಇದ್ದಾರೆ, ಬನ್ನಿ ತೋರಿಸ್ತೀನಿ. ಕಾಯ್ಬಿಟ್ಟಿದೆ. ಓಕೆ, ನಾನಿದ್ದೀನಿ ಒಂದು ದೊಡ್ಡ ತರಕಾರಿ ತೋಟದಲ್ಲಿ. ಇದರ ಹಿಂದೆ ಇರುವಂಥ ಒಂದು ಕೈ ಅಂದರೆ ಪುನೀತ್ ಅವರು ಮತ್ತು ಕೋಕ್ ಅವರು, ಬನ್ನಿ ಕೇಳುವ. ರತ್ನ ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ. ಅಲ್ಲ ಒಂದು ನಿಮಿಷ ನಾ ಕ್ವಶನ್ ಕೇಳ್ತೀನಿ, ನೀವು ಅರ್ಜೆಂಟ್ ಮಾಡಬೇಡಿ. ಬನ್ನಿ. ಓಕೆ, ಈ ತರಕಾರಿ ತೋಟ ಸಖತ್ ಅದ್ಭುತವಾಗಿ ಬಂದಿದೆ, ತುಂಬ ಖುಷಿ ಆಯಿತು. ಸತ್ಯವಾಗ್ಲೂ ಹೇಳಿ, ಈ ಜಾಗಕ್ಕೆ ಎಷ್ಟು ಸತಿ ಬಂದು ನೋಡಿದೆ ತರಕಾರಿ ತೋಟನ? 2 ಸಲ. ಒಂದು ಫಸ್ಟ್ ಬಂದಾಗ ಏನು ಮಾಡಬೇಕು? ಓಕೆ, ಸೆಕೆಂಡ್ ಬಂದಾಗ ಏನು ಮಾಡಬೇಕು? ಸ್ವಲ್ಪ ಆದರೂ ಅಗ್ದಿದೆಯಾ? 3ನೇ ಸಲ ಬಂದಾಗ ವಿಡಿಯೋ ಮಾಡ್ಕೊಳ್ಳೋದೆ. 3ನೇ ನೋಡಿ ಎಂತ ಇದಕ್ಕೆ ಹೇಳೋದು. ಕೆಲವು ಸತಿ ಏನಾಗುತ್ತೆ ಅಂದರೆ ಯಾರೋ ಮಾಡಿರ್ತಾರೆ, ಬಟ್ ಇಲ್ಲ, ಕ್ರೆಡಿಟ್ ಹ್ಯಾಸ್ ಟು ಗೋ ಟು ದ ಎಂಟೈರ್ ಟೀಮ್. ಒಂದು ಬೀನ್ಸ್ ಕೊಡಿ, ನಾನು ನಿಮ್ಮ ತೋಟದಿಂದ ಒಂದು ಬೀನ್ಸ್ ಕುಯ್ದು ಕೊಡಿ. ಇಲ್ಲಿ ಕುಯ್ತಿದ್ದಾರೆ. ಸುಮಾರು ಬಂದಿದೆ ನೋಡಿ, ಆರ್ಗ್ಯಾನಿಕ್ ಬೀನ್ಸು. ಇದಕ್ಕೇನು ನಾವು ಕೆಮಿಕಲ್ ಏನು ಹಾಕಿಲ್ಲಲ್ಲ? ಕೆಮಿಕಲ್ ಏನು ಹಾಕಿಲ್ಲ, ಸ್ವರ್ಗ. ನೋಡಿ, ಆರ್ಗ್ಯಾನಿಕ್ಕು. ಸೊ ಎಲ್ಲರೂ ಅವ್ರವ್ರ ತರಕಾರಿನ ಅವ್ರವ್ರು ಬೆಳೆಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ಸೋಮ? ಅವ್ರವ್ರ ಬೀಜ ತರಕಾರಿ ಬೀಜದಲ್ಲಿದೆ. ನಾನೇನು ಹೇಳಿಲ್ಲ.
ನಮ್ಮ ಟೀಮು ಇದು ಫನ್ ಲವಿಂಗ್ ಆಯಿತಾ. ನಾವು ಸುಮ್ಮನೆ ತಮಾಷೆ ಮಾಡ್ತೀವಿ, ಯಾಕಂದ್ರೆ ನಮಗೂ ಸ್ವಲ್ಪ ಈ ಹೋಸ್ಟಿಂಗ್ ಎಲ್ಲ ಮಾಡಬೇಕಾದ್ರೆ ಎನರ್ಜಿ ಬೇಕಲ್ಲ, ಹಾಗೆ ಸುಮ್ಮನೆ ತಮಾಷೆ ಮಾಡಿಕೊಂಡು ಎಲ್ಲ ಇರ್ತೀವಿ. ಬಟ್ ಹಾರ್ಟ್ಲಿ ವಿ ಆರ್ ಆಲ್ ವೆರಿ ಗುಡ್ ಫ್ರೆಂಡ್ಸ್ ಥರ ಇರ್ತೀವಿ. ಅದಾಗೆ ಬಂದಿದ್ದು ಅದೇ ಏನಾಗುತ್ತೆ, ಕೆಲವು ಸತಿ ನಾವು ಏನಾದರೂ ಒಂದು ಟ್ರೈ ಮಾಡಿದ್ರೆ ಪಕ್ಕದಲ್ಲಿ ಅದಾಗೆ ಏನೋ ಬೆಳೆಯುತ್ತೆ ನೋಡಿ. ಅವ್ರು ಏನೋ ಬಂದಿದೆ ಅಂತೆ ಅವ್ರದ್ದು. ಏನದು ಇದು ಕಾಕೆ ಚೊಪ್ಪು. ಹಾಂ ನೋಡಿ, ಕಾಡು ಕೊತ್ತಂಬರಿ ಈ ಥರ ನರ್ಸರಿ ಮಾಡಿದ್ದಾರೆ. ಇಲ್ಲಿ ಬಂದಾಗ ಸೇಲ್ ಇರುತ್ತೆ, ತಗೊಂಡೋಗಿ ತೆಗೆದು ಸ್ವಲ್ಪ ಹೂ ಚಟ್ಟಿಯಲ್ಲಿ, ಅದೇನು ಗ್ರೋ ಬ್ಯಾಗ್ ಅಲ್ವಾ, ಗ್ರೋ ಬ್ಯಾಗ್ ಇಟ್ಕೊಂಡು ಒಂದು ಸ್ವಲ್ಪ ಹಾಕ್ಬಿಟ್ರೆ ನಿಮಗೆ ಈ ಕೊತ್ತಂಬರಿ ಸೊಪ್ಪು ಬೇಕು ಅಂತಿಲ್ಲ, ಮನೆಯಿಂದ ತೆಗೆದು ಹಾಕೋಬೋದು. ಅಮೇಝಿಂಗ್ ಫ್ಲೇವರ್ ಸಿಗುತ್ತೆ. ಆಮೇಲೆ ಇದೇನು ಸಾಂಬಾರ್ಗೆ ಸಾಕಿಷ್ಟು. ಇದೇನು ಅದು ಅಲಸಂಡೆ. ಅಲಸಂಡೆ, ಆ ಕಡೆ ಟೊಮೆಟೊ, ಲಾಸ್ಟಲ್ಲಿ ನಾವು ಟೋಟಲ್ ಇರೋದು ಒಂದು 20 ಜನರ ಮೇಲೆ. ನೋಡಿ ಎಷ್ಟು ಬೀನ್ಸ್ ಕುಯ್ತಾ ಇದ್ದಾರೆ. ಹಾರ್ವೆಸ್ಟ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ತರಕಾರಿ ತೋಟ ಯಾರ್ದು ನೋಡಿ. ಇಲ್ಲಿ ಒಂದು ತರಕಾರಿ ತೋಟಕ್ಕೆ ಬಂದಿದ್ದೀವಿ. ತರಕಾರಿ ತೋಟದಲ್ಲಿ ನೀವು ಬೇಲಿ ಹಾಕಿರೋದು ನೋಡಿರ್ತೀರಾ, ಇಲ್ಲ ಉಬ್ಬ ಅಂತ ಹೇಳ್ಬಿಟ್ಟು ದಾಟಕ್ಕೆ ನೋಡಿರ್ತೀರಾ. ಒಂದು ಫಸ್ಟ್ ತರಕಾರಿ ತೋಟ ಅನಿಸುತ್ತೆ, ಫೈಬರ್ ಡೋರ್ ಹಾಕ್ಸಿದ್ದಾರೆ. ಬನ್ನಿ, ಇದು ನಂಬರ್ ಲಾಕ ಇಲ್ಲ ಟೆಕ್ನಾಲಜಿ ಏನು ಗೊತ್ತಿಲ್ಲ. ಏನಿದು ನಂಬರ್ ಏನೋ ಪ್ರೆಸ್ ಮಾಡಬೇಕಾ? ಜಸ್ಟ್ ಹಿಂಗೆ ಕಳೆದ್ರೆ ಆಯ್ತಾ? ಆಟೋಮೆಟಿಕ್ಕಾ? ಓಕೆ. ಇದೀಗ ಕದಿಯಕ್ಕೆ ಬಂದರೂ ಆಟೋಮೆಟಿಕಾಗಿ ಓಪನ್ ಆಗುತ್ತಾ? ಕದಿಯಕ್ಕೆ ಬಂದರೆ ನಾವು ಬಂದರೆ ಮಾತ್ರ ಅದು ಆಟೋಮೆಟಿಕ್. ಓ ಹಾಗೆ ಓಪನ್ ಆಗುತ್ತೀಗ ಆಟೋಮೆಟಿಕ್ ನೋಡಿ. ಆಟೋಮೆಟಿಕ್ ಪ್ರೆಸ್ ಮಾಡ್ದಾ ಆ್ಯಪಲ್ಲಿ? ಓಕೆ. ಓಕೆ ನೋಡಿ, ಇದು ತರಕಾರಿ ತೋಟ. ಈಗ ಸದ್ಯಕ್ಕೆ ಇಲ್ಲೊಂದು ಮಾಡ್ಕೊಂಡಿದ್ದಾರೆ. ಯಾರ್ಯಾರು ಸೇರ್ಕೊಂಡು ಮಾಡಿರೋದು ಮಿಸ್ಟರ್ ದರ್ಶನ್? ಹಾಕುವಾಗ 6 ಜನ. ಹಾಂ, ಇದು ಎಲ್ಲ ಬರೋ ಟೈಮಲ್ಲಿ 3 ಜನ ಆಗಿದೆ. ಹೌದಾ? ಈಗ ಯಾರು 3 ಜನರು? ನಾನು, ನವೀನ, ಓಕೆ, 3 ಜನರು ಸೇರ್ಕೊಂಡು ನೆಟ್ಟಿರೋಂಥ. ಏನೇನಿದೆ ನಿಮ್ಮ ತರಕಾರಿ ತೋಟದಲ್ಲಿ? ಮೂಲಂಗಿ ಇದೆ, ಹಾಂ, ಟೊಮೆಟೊ, ಹಾಂ, ಬೀಟ್ರೋಟು, ಹಾಂ, ನೂಕೋಲು, ಹಾಂ, ಪಾಲಕ್, ಹಾಂ, ಬದನೆ, ಹಾಂ, ಹಾಗಲಕಾಯಿ, ಹಾಂ, ಬೀನ್ಸ್ ಹಾಂ. ಮತ್ತು ಸೋರೆಕಾಯಿ. ಓಕೆ, ಈ ತೋಟನ ನಾವು ಪುನಃ ರೀಕ್ಯಾಪ್ಚರ್ ಮಾಡ್ತೀವಿ. ನೆಕ್ಸ್ಟ್ ಯಾವುದಾದ್ರು ವೀಡಿಯೋದಲ್ಲಿ ತೋರಿಸ್ತೀವಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬರ್ತಾ ಇದೆ, ಬೇರೆ ಬೇರೆ ಬಳ್ಳಿಗಳು ಬರ್ತಾ ಇದೆ. ನೈಸ್, ವೆರಿ. ಹೇಗೆ ಅನಿಸ್ತಾ ಇದೆ? ಹೌ ಡು ಯು ಫೀಲ್? ತಡ್ನಿ ಕಾಳು. ಓಕೆ, ತಡ್ನಿ ಕಾಳು ಇದೆ ಅಂತ ಆ ಕಡೆ. ಸೊ ಅದೇ ಇವತ್ತಿನ ವಿಶೇಷ. ಈಗ ನೆಕ್ಸ್ಟ್ ತರಕಾರಿ ತೋಟಕ್ಕೆ ಹೋಗುವ ಬನ್ನಿ. ಓಕೆ, ಸಾಗಿ ಬಾ ಸಾಗಿ. ಓಕೆ, ನಾನು ಈಗ ನಿಮಗೆ ಬೇರೆ ಬೇರೆ ಥರದ ತರಕಾರಿ ತೋಟ ತೋರಿಸಿದೆ. ಬೇಲಿ ಹಾಕಿದ್ರು, ಎಲ್ಲ ಹಾಕಿದ್ರು. ಇವನೇನಂದರೆ ಹಾರ್ಟ್ ತುಂಬ ದೊಡ್ಡದು. ಭೂಮಿಯಲ್ಲಿ ಎಲ್ಲಾದರೂ ನೆಟ್ಟರು ಹೆಂಗಾದ್ರೂ ಇರಲಿ ಹೇಳ್ಬಿಟ್ಟು ನೆಟ್ಟಿದ್ದಾನೆ. ಎಲ್ಲಿದೆ ಸಾಗರ್ ಇದು? ಇದಲ್ಲ, ಇದು ಯಾವುದೋ ಈ 16th ಸೆಂಚುರಿಯಲ್ಲಿ ವಾರ ಆಗಿಬಿಟ್ಟು ಸಮಾಧಿ ಆಗಿರುತ್ತಲ್ಲ, ಏನು ಅವ್ರಿಗೆ ಗಾರೆ ಗೀರೆ ಕಟ್ಟಿ ಏನು ಮಾಡಿರಲ್ಲ, ಸುಮ್ಮನೆ ಇದ್ರ ಕೆಳಗಡೆ ಇದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ಅವರಿದ್ರು, ಇವರು ಸತ್ತೋಗಿದ್ದವರೆಲ್ಲ ಇದ್ರ ಕೆಳಗಡೆ ಆ ಥರ ಹೇಳ್ತಾ ಸಾಗರ್. ಏನಾಯ್ತು ಸಾಗರ್? ಇಲ್ಲಿ ಯಾವುದಾದ್ರು ಒಂದು ಗಿಡ ತೋರಿಸು ಸಾಗರ್. ಇಲ್ಲಿ ಬನ್ನಿ ಬನ್ನಿ, ಆ ಕಡೆ ಅದು ಈ ಕಡೆ ಕವರ್ ಆಗಿದೆ. ಒಂದು ಲೈನ್ ಏನು ಸಾಗರ್ ಇದು? ನೋಡಿ, ಇದು ಹೆಸರು ಎಲ್ಲಿ? ಓಕೆ, ಇದು ಏನು ಅಂತ ಹೇಳಿದ್ರೆ ನಿಮಗೆ ತರಕಾರಿ ತೋಟ ಇದು ಲೇಟೆಸ್ಟ್ ಟೆಕ್ನಾಲಜಿ. ಬಾ ಸಾಗರ್, ಬಾ ಬಾ ಬಾ. ನಾಚಿಕೆ ಪಡ್ಲಿಕ್ಕೆ ಏನಿಲ್ಲ. ಅಂದರೆ ತರಕಾರಿ ನೆಟ್ಟಿದ್ದಾರೆ, ಅದು ಬೆಳೀತಾ ಇದೆ. ಅದಕ್ಕೆ ನಾವು ಈ ಸ್ಪೆಷಲ್ ಲೆನ್ಸ್ ಬರುತ್ತೆ. ಆ ಲೆನ್ಸಲ್ಲಿ ನಾವು ನೋಡಿಬಿಟ್ಟು ಎಲ್ಲ ನೋಡಿ ಕ್ಯಾಪ್ಚರ್ ಮಾಡ್ಬೋದು. ಅದು ಕಣ್ಣಿಗೆ ಕಾಣಿಸಲ್ಲ. ಒಂದೇ ಸತಿಗೆ ಬೆಳೆದ ಮೇಲೆ ಅದು ಮೊಳಕೆ ಎಲ್ಲ ಹೊಡೆದ ಮೇಲೆ ಕಾಣಿಸುತ್ತೆ. ಅದನ್ನ ನಾವು ಇದು ಸಾಗರ್ ಈಗ ಸ್ವಲ್ಪ ಅದು ಕುಯ್ದು ಹಾಕಲ್ಲ ಅದಕ್ಕೆ. ನೆಕ್ಸ್ಟಿಗೆ ಬೆಳೆಯುತ್ತೆ. ಆದರೂ ಇಲ್ಲ, ಟ್ರೈ ಮಾಡಿದ್ದಾನೆ. ಏನಾಯ್ತು ಅಂದರೆ ಇವನ್ ನೆಟ್ಟಿದ್ದಾನೆ, ಇವನ್ ಫ್ರೆಂಡು, ಇವನು ಪಾರ್ಟ್ನರ್ ಇದ್ದಾರೆ, ಅವರು ನೆಟ್ಟಿದ್ದಾರೆ, ಎಲ್ಲ ಸೇರ್ಕೊಂಡು ನೆಟ್ಟಿದ್ದಾರೆ. ಆದರೆ ಕೋಳಿ ಇದ್ದಾರಲ್ಲ, ಅಲ್ಲ ಯಾವ ಕೋಳಿ ಅಂತ ನೋಡ್ಕೊಂಡ? ಸುಮಾರು ಕೋಳಿ ಬಂದು ಅಟ್ಯಾಕ್ ಮಾಡೋದಾಗ ಏನು ಮಾಡ್ತಾ ಇದ್ದೀನಿ ನೀನು? ಬೆಸ್ಟ್ ಸರ್ ಅಂದರೂ ಬಂತು, ಪರವಾಗಿಲ್ಲ. ಕೆಲವು ಸತಿ ಲೈಫಲ್ಲಿ ಏನಾದರೂ ನಾವು ಹೋಗ್ಬೇಕಾದ್ರೆ ಈ ಥರ ಕೋಳಿಗಳೆಲ್ಲ ಬರುತ್ತೆ ಜೀವಮಾನದಲ್ಲಿ, ಏನು ಮಾಡೋಕ್ಕಾಗಲ್ಲ. ಸೊ ನಾವು ಬೆಳೆಸ್ತಾ ಇರಬೇಕು. ಅದಕ್ಕೆ ಒಂದು ಬೌಂಡ್ರೀಸ್ ಹಾಕ್ಕೊಂಡು ನೆಕ್ಸ್ಟ್ ಅದು ಒಂದು ಕಲ್ತ್ಕೋ, ಒಳ್ಳೇದಾಗಲಿ, ತೊಂದರೆ ಇಲ್ಲ. ಏನೋ ಫ್ಯೂಚರ್ಗೆ ಏನಾದ್ರು ಬೈ ಮಿಸ್ಟೇಕ್ ಬಂದುಬಿಟ್ರು ಒಂದು ಒಳ್ಳೇದೇ ಅಲ್ವಾ? ಇಲ್ಲ ಸರಿ. ಆದರೆ ನೀವು ಬೇರೆಯವ್ರು ನೆಟ್ಟಿರೋ ಈ ಇದನ್ನ ಏನು ಬೇರೆಯವ್ರು ನೆಟ್ಟಿರೋ ಯಾವುದು ಚೆಂಡುನ ನೀವು ತೋರಿಸ್ಬಾರ್ದು, ಕನ್ಫ್ಯೂಸ್ ಆಗಬೇಡ. ಅದು ಚೆನ್ನಾಗಿದೆ. ಇದು ಒಂದು ಬೋರ್ಡ್ ಹಾಕಿ, ಸಾಗರು 2024 ತರಕಾರಿ ನೆಟ್ಟಿದ್ದು ತೋಟ ಅಂತ ಹೇಳ್ಬಿಟ್ಟು ಒಂದು ಬೋರ್ಡ್ ಹಾಕ್ತಾರೆ, ಚೆನ್ನಾಗಿರುತ್ತೆ. ಇಲ್ಲೊಂದು ಮರಕ್ಕೆ ಬನ್ನಿ. ಇವಾಗ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಬನ್ನಿ.
ಮತ್ತೆ ಲಾಸ್ಟ್ ಟೈಮು ಸಾಗರ್ ಈ ಥರ ತರಕಾರಿ ಎಲ್ಲ ನೆಟ್ಟಾಗ ಅವ್ರನ್ನ ಸನ್ಮಾನ ಮಾಡಿದ್ರು ಬಾ ಸಾಗರ್ ಫಸ್ಟ್ ನಿನ್ನ ತೋರಿಸ ಲೈವ್ ಆಗಿ ಬಾ ಅವ್ರನ್ನ ಸನ್ಮಾನ ಎಲ್ಲ ಮಾಡಿ ಅವರಿಗೆ ತರಕಾರಿ ಅದು ಎಕ್ಸ್ಪೋರ್ಟ್ ಬಾ ಸಾಗರ್ ತರಕಾರಿ ಎಕ್ಸ್ಪೋರ್ಟ್ ಎಲ್ಲ ಮಾಡ್ತಾ ಇದ್ರು. ಆಮೇಲೆ ಚೈನಾದಿಂದ ಬಂದು ಇಲ್ಲಿ ನಮ್ಮ ದೇಶದಲ್ಲಿ ಫ್ಲೈಟ್ನಲ್ಲಿ ಇಳಿದು ಬಂದಂಗೆ ಅವರಿಗೊಂದು ಸನ್ಮಾನ ಹಾರ ಹಾಕಿ ಸನ್ಮಾನ ಮಾಡಿರೋದು ಇದು. ಇಷ್ಟು ಒಳ್ಳೆ ತರಕಾರಿ ಎಲ್ಲೂ ಬೆಳೆದಿಲ್ಲ, ಇಷ್ಟು ಒಳ್ಳೆ ಕ್ವಾಲಿಟಿ ತರಕಾರಿ ಎಲ್ಲೂ ಬೆಳೆದಿಲ್ಲ, ಫಸ್ಟ್ ಟೈಮ್ ಬಂದಿರೋದು ಅಂತ ನೋಡಿ ಎಷ್ಟು ಚೆನ್ನಾಗಿದೆ. ಇದೆ ಸನ್ಮಾನ ಮಾಡಿದ್ದು ನಿಮ್ಮ ಹಾಗೆ ಖುಷಿ ಆಗ್ತಾ ಇದೆ. ನಾವು ನಿಜವಾಗ್ಲೂ ನೆಕ್ಸ್ಟ್ ಸನ್ಮಾನ ಮಾಡ್ತೀವಿ. ಈ ಕಡೆ ಚೆಂಡು ಆಗುತ್ತಲ್ಲ, ಆ ಚೆಂಡುನ ತೆಗೆದು ಅವನಿಗೆ ಆರಾಮಾಡಿ ಹಾಕ್ತೀವಿ. ಓಕೆ ಬನ್ನಿ ಇವಾಗ ಇನ್ನು ನೆಕ್ಸ್ಟು ಈ ನಾಯಿ ಮರಿ ಹಾಕಿದ ಜಾಗ ಅಂದರೆ ತರಕಾರಿ ತೋಟ ನೋಡಿ. ಇಲ್ಲಿ ನನ್ನ ಹಿಂದೆ ಒಂದು ತರಕಾರಿ ತೋಟ ನೀವು ನೋಡಿ. ಒಂದು ಫಸ್ಟದು ಬೇಲಿ ಇತ್ತು, ಅಲ್ಲಿ ಓಪನ್ ಮಾಡಿ ತೋರಿಸಿದ್ರು. ಸೆಕೆಂಡ್ ಫೈಬರ್ ಡೋರ್ ಇತ್ತು, ಫೈಬರ್ ಡೋರ್ ಓಪನ್ ಮಾಡಿಬಿಟ್ಟು ಒಳಗಡೆ ಅದು ಆಟೋಮೆಟಿಕ್ ಓಪನ್ ಆಯಿತು. ಇದೇನಂದರೆ ತರಕಾರಿ ತೋಟದ್ದು ವ್ಯೂ ಪಾಯಿಂಟಿಂದ ನೋಡೋಕ್ಕೆ ನೀವು ಕೊಡಗಲ್ಲಿ ಗ್ಲಾಸ್ ಬ್ರಿಡ್ಜ್ ನೋಡಿರ್ತೀರಾ, ಮತ್ತು ಒಂದು ನಮ್ಮ ರಾಜ ಸಿಟಿಗೆ ಬಂದರೆ ಒಂದು ವ್ಯೂ ನೋಡಿದ್ದೀರಾ, ಅದೇ ಥರ ಬನ್ನಿ ನೀವು ವ್ಯೂ ಪಾಯಿಂಟ್ ನೋಡಿ ಸರ್. ಈಗ ಮೆಲ್ಲಗೆ ನೀರು ಹಾಕಲ್ಲ ಓ ಇದ್ರ ಮೇಲೆ ಹತ್ತು ನೋಡಲ್ಲ. ಅಂದರೆ ಇಲ್ಲಿ ಏನಂದರೆ ಟಿಕೆಟ್ ಇಸ್ಕೊಳ್ಳೋದು 55 ರೂಪಾಯಿ. ಬನ್ನಿ ನೀವು ಹತ್ಬಿಡಿ, ಹಿಂಗೆ ಹತ್ಬಿಟ್ಟು ಇಲ್ಲಿ ನಾನು ಇಟ್ಕೊಂಡು ನೋಡಿ. ಇದು ಕಪಲ್ ಇಲ್ಲ ಒಬ್ರೇನಾ ಕಪಲ್. ಸೊ ಕಪಲ್ ಈ ಥರ ನಿಂತ್ಕೊಂಡು ಬಾ ಕಪಲ್ ಸರ್ ಕಪಲ್ ಬಾ ಸರ್. ಎಂತ ನೆಟ್ಟಿ ಗೊತ್ತಾ, ಈಗ ಈ ಮಳೆ ಬಂದ ಫ್ಲಡ್ ಆಯ್ತಲ್ಲ, ಅದು ಮಣ್ಣು ಜರಿಬಾರ್ದು ಅಂತ ಮೇಲೆ ಸೇಫ್ಟಿ ಹಾಗೆ ನೋಡು. ಈ ಥರ ನಿಂತ್ಕೊಂಡು ಮೆಲ್ಲೆ ಹೋಗಿ ಇಬ್ಬರಿಗೆ ನಿಲ್ಲಗಿರು ಈ ಥರ ನಿಂತ್ಕೊಂಡು ಫೋಟೋ. ಆಮೇಲೆ ನಾವು ಈ ಥರ ಸೆಲ್ಫಿ ತಗೋಬಹುದು. ಬನ್ನಿ ತರಕಾರಿ ತೋಟ ನೋಡಿ ಈ ಥರ. ಟೀ ಎಸ್ಟೇಟ್ ನೋಡಿರ್ತೀರಾ, ಕಾಫಿ ಎಸ್ಟೇಟಲ್ಲಿ ಸೆಲ್ಫಿ ತೆಗೆದವ್ರು ನೋಡಿರ್ತೀರಾ. ಒಂದು ತರಕಾರಿ ತೋಟದ ಹಿಂದೆ ನಿಂತ್ಕೊಂಡು ಸೆಲ್ಫಿ ತೆಗೆಯುವಂಥ ರೇಂಜಿಗೆ ನಮ್ಮ ವಿತನ್ ಅವರು ನೆಲೆಸಿದ್ರೆ ಅವ್ರನ್ನ ಇಂಟರ್ವ್ಯೂ ಮಾಡಲೇಬೇಕು. ಬನ್ನಿ ಹೋಗುವ ನೋಡಿ. ಎಂಟ್ರಿ ಇಲ್ಲಿಂದ ನೋಡಿದ್ಮೇಲೆ ಎಕ್ಸಿಟ್, ಅಲ್ಲಿ ಬಾಕಿರೋರು ವೆಯ್ಟ್ ಮಾಡ್ತಾ ಇರ್ತಾರೆ. ಓಕೆ ನಮ್ದು ಆಯ್ತು ಈಗ ನಾವು ಹೋಗ್ತೀವಿ. ನೆಕ್ಸ್ಟ್ ಬೇರೆ ಯಾರಿದ್ರೆ ಅವ್ರು ಬರ್ತಾರೆ. ಚಾರ್ ಬಂಡಿಗೆ ಹೋಗ್ಬಾ. ನಾನು ನಿಜ ಅಂತ ಅಂದ್ಕೊಂಡೆ ಆ್ಯಕ್ಚುಲಿ. ನಿಜವಾಗ್ಲೂ ನನಗೆ ಖುಷಿ ಆಯಿತು. ಅವ್ರನ್ನ ಕರೆ ದಿವ್ಯಾ, ನಾನು ಕೇಳಿದ ಕ್ವಶನಿಗೆ ನೀನು ಓಪನ್ ಆಗಿ ಆನ್ಸರ್ ಮಾಡಬೇಕು. ಈ ತರಕಾರಿ ನೆಟ್ ಮೇಲೆ ವಿತನ್ ಎಷ್ಟು ಸತಿ ಅಲ್ಲಿಗೆ ಹೋಗಿ ನೀರು ಹಾಕಿದ್ದಾನೆ? ಒಮ್ಮೆನೂ ಹಾಕಿಲ್ಲ ಸರ್, ಜಸ್ಟ್ ಗುಂಡಿ ತೆಗೆದು ಹೋದ್ರೆ ಅಷ್ಟೇ. ಮನೆಯಲ್ಲಂತೂ ತೆಗೀಸ ನೋಡಿಲ್ಲ. ನೋಡಿ ಇದು ಹೆಂಗಂದ್ರೆ ಮೊನ್ನೆ ಹೇಳ್ದಾಗಿತ್ತು ನಿಮ್ಗೆ ಲೊಕೇಶನ್ ಯಾವ್ದು ಗೊತ್ತಾಗಿದೆ? ಅಲ್ಲ ಸರ್, ಈಗ ನೀನೇ ನೀರು ಬಿಡ್ಬೇಕು. ಅಲ್ಲ ಸರ್, ಸೋಮಂದು ಇನ್ನೊಂದು ಪಾರ್ಟ್ನರ್ ಅಲ್ಲಿದ್ದಾರೆ. ರಾಜಶೇಖರ್ ನಮಸ್ಕಾರ. ತರಕಾರಿ ತೋಟ ಸೂಪರ್ ಆಯ್ತು ಇಂತ ನಿಂಗಡ. ಅವನು ಒನ್ ಆಫ್ ದ ಪಾರ್ಟ್ನರು. ಅವನಿಗೆ ಜಾಗನೇ ಸಿಕ್ಕಿಲ್ಲ ಅಂತೆ, ಆರ್ ಟಿ ಸಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಅಲ್ಲ ನಿಮ್ದು ಒಬ್ರಿಗೆ ಎಫರ್ಟ್ ಇದು? ಹೌದು. ಅಲ್ಲ ಗುಂಡಿ ತೆಗಿಯಕ್ಕೆ, ಬೀಜ ತೆಗಿಯಕ್ಕೆ, ಗುಂಡಿ ತೆಗಿಯಕ್ಕೆ ವಿತರಣೆ ಹೆಲ್ಪ್. ಅಲ್ಲಿಂದ ಇಬ್ರು ಎಸ್ಕೇಪ್ ಅಂತೆ. ಅಲ್ಲಿಂದ ಇವ್ರು ನೋಡಿ ದಿವ್ಯ ಫ್ಯೂಚರಿಗೆ ಮದುವೆ ಆದರೆ ಎಂಥ ಒಳ್ಳೆ ಹೆಂಡತಿ ಆಗ್ತಾಳೆ ಅಂತ ಹೇಳಿದ್ರೆ, ಗಂಡನ ಮನೆಯಲ್ಲಿ ತರಕಾರಿ ನೆಟ್ಟು. ಆದರೆ ಈ ವ್ಯೂ ಪಾಯಿಂಟ್ ಎಲ್ಲ ಯಾರು ಕಂಡಿದ್ದು? ನೋಡಿ ವ್ಯೂ ಪಾಯಿಂಟ್ ಮೇಲೆ ನಿಂತ್ಕೊಂಡು ನೋಡೋಣ, ಅದು ತುಂಬ ಇಷ್ಟ ಆಯಿತು. ಆದರೆ ಒಂದು ಕ್ಯಾಮರಾ ಫಿಟ್ ಮಾಡಿಬಿಟ್ರೆ ಯಾರಾದರೂ ಬಂದರೆ ಯಾಕೆ ಬಂದ್ರಿ ಈ ಥರ ಎಲ್ಲ ಟೆಕ್ನಾಲಜಿ ಇದೆ. ಸೊ ಅದು CCTV ಎಲ್ಲ ಹಾಕ್ಬಿಟ್ರೆ ಅದೇ ಮೈಕಲ್ಲಿ ಮಾತಾಡೋದು ಅದೆಲ್ಲ ಈ ಟೆಕ್ನಾಲಜಿ ಬೇಕು. ವೆರಿ ನೈಸ್ ಲರ್ನಿಂಗ್ ಎಕ್ಸ್ಪೀರಿಯನ್ಸು. ಆಲ್ ದ ಬೆಸ್ಟ್ ಮಣಿ ಅವರೇ. ಇಲ್ಲ ಅವರು ಬೇರೆ ಕಡೆ ತರಕಾರಿ ನೆಡ್ತಾ ಇದ್ರು, ಯಾಕಂದರೆ ಹಾಗಲಕಾಯಿ ಎಲ್ಲ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಇತ್ತು ಅಲ್ವಾ. ನಳಿನಿ ಅವರಿಗೆ ಅವರು ಹಾಗಲಕಾಯಿ ನೆಡೋಕ್ಕೆ ಅದಕ್ಕೆ ಹೆಲ್ಪ್ ಮಾಡ್ತಾಯಿದ್ರು. ಆದರೂ ಇಲ್ಲೊಂದು ಟೀಮಲ್ಲಿ ಸೆಟ್ ಆಗಿ ಮಾಡಿದ್ದಾರೆ. ಹಾಂ ಅಲ್ಲೂ ಬಂದಿಲ್ವಾ? ಇನ್ನೆಲ್ಲಿದ್ರಿ? ನೀರು ನೋಡಿ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅವ್ರ ಮೇಲೆ. ಅದೇ ಇವತ್ತಿನ ವಿಶೇಷ. ನಾವು ಎಷ್ಟೇ ತಮಾಷೆ ಮಾಡಿದ್ರು ಫೈನಲ್ ಸೀರಿಯಸ್ ಆಗಿ ಹೇಳ್ತೀನಿ, ಯಾವಾಗ ನಮ್ಮ ತೋಟದಲ್ಲಿ ಒಂದು ತೋಟ ಅಂತಲ್ಲ, ಒಂದು ಜಾಗ ಮನೆ ಮುಂದೆ ಅಲ್ಲಿ ಇಲ್ಲಿ ತರಕಾರಿ ನೆಡೋದಾಗಿರ್ಬೋದು, ಚಿಕ್ಕದಾಗಿ ಒಂದು ಇಂಟೆನ್ಷನಲ್ಲಿ ನಾನು ಮನೇಲಿ ಈರುಳ್ಳಿ ಎಲ್ಲ ನೆಟ್ಟಿದೆ. ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು, ಬಂದಿತ್ತು. ಆದರೂ ಈಗ ನೆಕ್ಸ್ಟ್ ಒಂದು ಮನೆ ಎಲ್ಲ ಮಾಡಿದ್ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಜಾಸ್ತಿ. ಆದಷ್ಟು ತರಕಾರಿ ನೆಡಿ. ಫುಡ್ ಈಸ್ ಗೆಟಿಂಗ್ ಪಾಯ್ಸನ್ಡ್ ಎವ್ರಿವೇರ್.
ಕೇರ್ಫುಲ್ ಆಗಿರಿ, ಬಿಕಾಸ್ ಕಾಯಿಲೆಗಳು ಜಾಸ್ತಿ ಬರ್ತಾ ಇದೆ. ಇಟ್ಸ್ ಆಲ್ವೇಸ್ ಗುಡ್ ಟು ಹ್ಯಾವ್ ಆರ್ ಓನ್ ವೆಜಿಟೇಬಲ್ಸು, ಫ್ರೂಟ್ಸು ಎಲ್ಲ ಸ್ವಲ್ಪ ಆದರೂ ಇರಲಿ. ಎನಿವೇಸ್ ನಾವು ಎಕ್ಸ್ಟರ್ನಲ್ ವರ್ಲ್ಡ್ ಮೇಲೆ ಡಿಪೆಂಡಬಿಲಿಟಿ ಇರಬೇಕು, ಬಟ್ ಎಮರ್ಜೆನ್ಸಿಗೆ ಇದೊಂದು ರಿಕ್ವೈರ್ಮೆಂಟ್ ತುಂಬ ಇದೆ. ಸೊ ಲೈಕ್ ಕಂಪ್ಲೀಟ್ ಟೀಮ್ ಒಟ್ಟಿಗೆ ಸೇರಿಕೊಂಡು ವಿ ಹ್ಯಾವ್ ಡನ್ ದಿಸ್ ಆ್ಯಕ್ಟಿವಿಟಿ ಎಲ್ಲ ಸೇರಿಕೊಂಡು. ಬಟ್ ದಿಸ್ ಈಸ್ ಗೋಯಿಂಗ್ ಟು ಬಿ ಅ ವೆರಿ ಸೀರಿಯಸ್ ಆ್ಯಕ್ಟಿವಿಟಿ. ಟೀಮ್ ಎಲ್ಲ ಸೇರ್ಕೊಂಡು ಮಾಡಲ್ಲ, ವಿಲ್ ಹ್ಯಾವ್ ಅ ಡೆಡಿಕೇಟೆಡ್ ಟೀಮ್ ಆ್ಯಂಡ್ ಆರ್ಗ್ಯಾನಿಕ್ ವೆಜಿಟೇಬಲ್ ನಮ್ಮ ಕೌಂಟಿಯಲ್ಲಿ ಬೆಳೆಸಿ ಅದರಿಂದನೇ ನಾವು ಕಸ್ಟಮರ್ಗೆ ಅಡುಗೆ ಮಾಡ್ತೀವಿ. ಆಲ್ರೆಡಿ ನಾವು ಕೆಲವು ವೆಜಿಟೇಬಲ್ಸ್ನೆಲ್ಲ ಔಟ್ಸೋರ್ಸ್ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟೀಮ್. ಐ ಹ್ಯಾಡ್ ಅ ವೆರಿ ಲವ್ಲಿ ಎಕ್ಸ್ಪೀರಿಯನ್ಸ್. ನಾವು ಈ ಥರ ಏನೋ ಒಂದು ಹುಚ್ಚು ಬಂದಂಗೆ ಏನೇನೋ ಮಾಡ್ತಾ ಇರ್ತೀವಿ, ಬಿಕಾಸ್ ವಿ ಆರ್ ಆಲ್ ಫನ್ ಲವಿಂಗ್ ಪೀಪಲ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕಮೆಂಟ್ ಮಾಡಿ. ಆಮೇಲೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್. ನಮ್ಮದೆಲ್ಲ ವೀಡಿಯೋಸ್ ನೋಡಿಲ್ಲ ಅಂದರೆ ನಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲೆಲ್ಲ ನೋಡಿ. ನಮ್ಮದೊಂದು ಈವೆಂಟ್ ಆಯಿತು, ಎಲ್ಲರೂ ಹೇಗೆ ಬ್ಲೇಸರ್ಸ್ ಗೀಸರ್ಸ್ ಹಾಕೊಂಡು ಮಿಂಚಿದ್ದಾರೆ ಅಂತ ಹೇಳ್ಬಿಟ್ಟು. ಸಿ ಯು, ಬಾಯ್. Dip, 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 dip.